ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇದು ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ನಿನ್ನೆ ಪ್ರೊಮೋ ಅಪ್ಡೇಟ್ನ ಕೊಟ್ಟಿದ್ದೆ. ಎಪಿಸೋಡ್ ರಿವ್ಯೂಸ್ನ ಆದಷ್ಟು ಬೇಗ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದು ಇವತ್ತಿನ ಅಂತಂದರೆ ಅಕ್ಟೋಬರ್ 1ನೇ ತಾರೀಕಿನ ಪ್ರೊಮೋ ಅಪ್ಡೇಟ್. ಒಂದಂತರೂ ಈ ಸಲ ಬಿಗ್ ಬಾಸ್ 11 ಬಗ್ಗೆ ಹೇಳಲೇಬೇಕಾದಂಥ ವಿಷಯ, ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೇಮ್ನ ಬಿಗ್ ಬಾಸ್ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಕಂಟೆಸ್ಟೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಡೇ 1ಇಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಜನ ಸೈಲೆಂಟ್ ಆಗಿದ್ದಾರೆ, ಬಟ್ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ ತುಂಬ ಅಗ್ರೆಸಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಗ್ರೇಸ್ಫುಲ್ ಆಗಿ ಆಟನ ಆಡ್ತಾ ಇದ್ದಾರೆ. ಪ್ರೊಮೋ ಶುರು ಆಗುತ್ತೆ. ಬಿಗ್ ಬಾಸ್ ಅವರು ನಾಮಿನೇಷನ್ನ ಒಂದು ಟಾಸ್ಕ್ ಇಂದ ಶುರು ಮಾಡ್ತಿದ್ದಾರೆ ಅಂತ, ಬಟ್ ಅಲ್ಲಿ ತೋರಿಸಿರೋ ಹಾಗೆ ನರಕವಾಸಿಗಳು ಮಾತ್ರ ಟಾಸ್ಕ್ನ ಆಡ್ತಾ ಇದ್ದಾರೆ. ಮೇ ಬಿ ಇವ್ರಿಗೆ ಟಾಸ್ಕ್ ಇರಲ್ಲ ಅನ್ಕೊಳ್ತೀನಿ. ಯಾರಿಗೆ ಸ್ವರ್ಗ ನಿವಾಸಿಗಳಿಗೆ ಟಾಸ್ಕ್ ಇರಲ್ಲ, ನರಕ ನಿವಾಸಿಗಳಿಗೆ ಮಾತ್ರ ಟಾಸ್ಕ್ ಇರುತ್ತೆ. ಆ್ಯಂಡ್ ನಾಮಿನೇಷನ್ ಪ್ರಕ್ರಿಯೆ ಹೋದ ಸೀಸನಲ್ಲಿ ಈ ಥರ ಒಂದು ಬೆಂಕಿಯಲ್ಲಿ ಹಾಕುವಂಥ ಒಂದು ಪ್ರಕ್ರಿಯೆ ತುಂಬ ಸೀಸನ್ ಮಧ್ಯಾಹ್ನ ಸೀಸನ್ ಕೊನೆಗೋ ಇರೋದು, ಬಟ್ ಸೀಸನ್ ಫಸ್ಟ್ ನಾಮಿನೇಷನ್ನೇ ಈ ಥರ ಇಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಮೇ ಬಿ ಟಾಸ್ಕ್ ಗೆದ್ದ ತಂಡಕ್ಕೆ ನಾಮಿನೇಷನ್ಸ್ ಇರಲ್ಲ, ಟಾಸ್ಕ್ ಸೋತ ತಂಡಕ್ಕೆ ನಾಮಿನೇಷನ್ ಇರಬಹುದು ಮೇ ಬಿ. ಸೊ ನರಕವಾಸಿಗಳು ಗೆದ್ದಿರಬಹುದು, ಹೀಗಾಗಿ ಸ್ವರ್ಗವಾಸಿಗಳಲ್ಲಿ ನಾಮಿನೇಷನ್ನ ಮಾಡಬೇಕಾಗತ್ತೇನೋ ಮೇ ಬಿ ಅಂತ ನನಗನ್ಸುತ್ತೆ. ಬಟ್ ಎಪಿಸೋಡ್ಸ್ ನೋಡಿದ್ರೆ ಏನು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಸ್ವರ್ಗ ನಿವಾಸಿಗಳು ಯಾರೂ ಟಾಸ್ಕ್ ಡ್ರೆಸ್ಸಲ್ಲಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡಿರೋದ್ರಿಂದ ಸೊ ಟಾಸ್ಕ್ ಮೇ ಬಿ ನರಕವಾಸಿಗಳಿಗೆ ಇರಬಹುದು. ಆ್ಯಂಡ್ ನಾಮಿನೇಷನ್ ಏನಾಗ್ತಿದೆ, ಸ್ವರ್ಗದಲ್ಲಿರೋರ ಮಧ್ಯೆನೇ ನಾಮಿನೇಷನ್ ಆಗ್ತಿದೆ. ಆ್ಯಂಡ್ ಪ್ರೊಮೋದಲ್ಲಿ ನೋಡಿರೋ ಹಾಗೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಬಟ್ ರೀಸನ್ ಅಲ್ಲಿ ಪ್ರೊಮೋಲ್ಲಿ ಟೆಲಿಕಾಸ್ಟ್ ಮಾಡಲಿಲ್ಲ, ಎಪಿಸೋಡ್ಸ್ನ ನೋಡಬೇಕು. ಆ್ಯಂಡ್ ಗೌತಮಿ ಅವರು ಕೂಡ ಭವ್ಯನ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಏನೋ ರೀಸನ್ನು ಡಾಮಿನೇಟ್ ಆಗಿದ್ದಾರೆ ಅಂತ ಏನೋ ರೀಸನ್ ಕೊಟ್ಟಿದ್ದಾರೆ. ಅದಕ್ಕೆ ತಿರುಗಾಗಿ ಭವ್ಯ ಅವರು ಗೌತಮಿ ಅಲ್ಲ ಯಮುನಾ ಅವರು, ಭವ್ಯ ಅವರು ಯಮುನಾ ಅವರು ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿದ್ದಾರೆ, ಇಬ್ಬರು ಕೂಡ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಇದು ಬಿಗ್ ಬಾಸ್ ಮನೆಗೆ ಬಂದಿರೋದು ಫಸ್ಟ್ ಇವರಿಬ್ಬರೇ. ಸೊ ಇವರಿಬ್ಬರಿಗೆ ಡಿಸಿಷನ್ ತೊಗೊಳ್ಳಿ ಅಂತ ಕೂರಿಸಿದ್ರೆ, ಸೊ ಅಲ್ಲಿಂದ ನಾವು ಸ್ವಲ್ಪ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಅವ್ರದ್ದು. ಆ್ಯಂಡ್ ಯಮುನಾ ಅವರು ತುಂಬ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ, ತುಂಬ ನಾನು ಕಾಣಿಸ್ಕೊಳ್ಬೇಕು ಅಂತ ಏನೋ ಅಂತಿದ್ದಾರೆ ಅಂತ ಅನಿಸುತ್ತೆ. ಇದು ನಾರ್ಮಲ್, ಬಿಗ್ ಬಾಸ್ ನೋಡುಗರಿಗೆ ಇದು ನಾರ್ಮಲ್. ಯಾಕಂದರೆ ಬಿಗ್ ಬಾಸಲ್ಲಿ ಹೇಗಾಗುತ್ತೆ ಅಂತಂದರೆ, ನಾವು ಗೆಲ್ಲಬೇಕು, ನಾವು ಕಾಣಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕಂಟೆಸ್ಟೆಂಟ್ ನಾನಾ ರೀತಿಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಇದು ಒಂದು ಮೇನ್, ನಾವು ಮಾತಾಡಿದ್ರೆ ನಮ್ಮ ಧ್ವನಿ ಎದ್ದರೆ ನಾವು ಎಲ್ಲರಿಗೂ ಕಾಣ್ತೀವಿ ಅಂತ. ಬಟ್ ಅದು ಹೊರಗೆ ಹೇಗೆ ಪೋಟ್ರೆ ಆಗುತ್ತೆ ಅನ್ನೋದು ಒಳಗಿರೋರಿಗೆ ಗೊತ್ತಾಗಲ್ಲ. ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್. ಇಲ್ಲಿ ಏನಾಗುತ್ತೆ, ಡೇ 1ಇಂದ ಯಮುನಾ ಅವರು ಸ್ವಲ್ಪ ಟಾರ್ಗೆಟ್ ಆಗ್ತಾ ಇದ್ದಾರೆ. ಆ್ಯಂಡ್ ನಿನ್ನೆ ಎಪಿಸೋಡಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಟಾರ್ಗೆಟ್ ಆಗ್ತಿದ್ದಾರೆ. ಅವರ ವಾಯ್ಸ್ ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ಅವರ ಪ್ರೆಸೆನ್ಸ್ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಎಸ್, ಗುಡ್, ವೆರಿ ಗುಡ್. ಆಮೇಲೆ ನಿನ್ನೆ ಎಪಿಸೋಡಲ್ಲಿ ಅವರ ನಿಲುವನ್ನು ಅವ್ರು ತೊಗೊಂಡ್ರು, ಅವ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರು, ದಟ್ ಆಲ್ಸೋ ಗುಡ್. ಬಟ್ ಅವಶ್ಯಕತೆ ಇಲ್ಲಲ್ಲಿ ಸಹ ಅವರ ವಾಯ್ಸ್ ರೇಸ್ ಆಗ್ತಿದೆ ಅನ್ನೋ ಫೀಲು ನೋಡುಗರಿಗೆ ಬರ್ತಾ ಇದೆ. ಆ್ಯಂಡ್ ಗೌತಮಿ ಅವ್ರಿಗೆ ಡೇ 1ಇಂದನೂ ಸಪೋರ್ಟ್ ಸಿಗ್ತಾ ಇದೆ, ಸೊ ಈಗಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ. ಆ್ಯಂಡ್ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ತಳಗೆ ಕಮೆಂಟ್ಸ್ನ ನೋಡಿದ್ರೆ ಮೋಸ್ಟ್ ಆಫ್ ದ ಸಪೋರ್ಟ್ ಗೌತಮಿ ಅವರಿಗೆ ಇದೆ. ಇಲ್ಲಿ ಗೌತಮಿ ಅವರು ಭವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋಕ್ಕೋಸ್ಕರ ಭವ್ಯ ಅವರು ಯಮುನಾ ಅವರು ಗೌತಮಿ ಅವ್ರನ್ನ ರೀನಾಮಿನೇಟ್ ಮಾಡ್ತಾರೆ. ರೀಸನ್ ಕೊಟ್ಟಿದ್ದು ತುಂಬ ಏನು ಅನಿಸ್ತು, ಕೀಳನ್ನಿಸ್ತು ನನಗೆ. ರೀಸನ್ ನಾಟ್ ವ್ಯಾಲಿಡ್ ಅಂತ ಅನ್ನಿಸ್ತು. ಯಾಕಂತಂದರೆ ಯಾರು ಗೌತಮಿಯವರು ಮೋಸ್ಟ್ ಆಫ್ ದ ಟೈಮ್ ನರಕವಾಸಿಗಳ ಜೊತೆ ಸ್ಪೆಂಡ್ ಮಾಡ್ತಾರೆ ಅನ್ನೋ ರೀಸನ್ನ ಕೊಟ್ಟಿದ್ದಾರೆ. ಇಟ್ಸ್ ಗೇಮ್, ಯಾರು ಬೇಕಾದರೂ ಯಾರ ಜೊತೆನೂ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಹೆಂಗೆ ಅಂತಾರೆ ಬಿಗ್ ಬಾಸ್ ಒಳಗೆ, ಯಾರಾದರೂ ಯಾರ ಜೊತೆ ಮಿಂಗಲ್ ಆಗಲ್ಲ, ಅವರು ಮಾತಾಡಲ್ಲ ಅನ್ನೋ ರೀಸನ್ಗೂ ನಾಮಿನೇಟ್ ಮಾಡ್ತಾರೆ. ಇನ್ನು ಜಾಸ್ತಿ ಮಿಂಗಲ್ ಆಗ್ತಾರೆ, ಅವ್ರ ಜೊತೆನೇ ಮಾತಾಡ್ತಾರೆ ಅನ್ನೋ ರೀಸನ್ಗೂ ಕೂಡ ನಾಮಿನೇಟ್ ಮಾಡ್ತಾರೆ. ಸೊ ಇದಕ್ಕೆ ಗೌತಮಿಯವರು ಏನು ರಿಯಾಕ್ಟ್ ಕೊಟ್ಟಿಲ್ಲ. ಆ್ಯಂಡ್ ಇನ್ನೂ ಚೆನ್ನಾಗಿ ಮಾಡಲಿ, ಗೌತಮಿಯವ್ರನ್ನೇ ಮಾಡಲಿ ನಾಮಿನೇಷನ್, ಏನೂ ಪರವಾಗಿಲ್ಲ. ಇಟ್ಸ್ ಅ ಗೇಮ್, ಯಾರೇ ಆದರೂ ನಾಮಿನೇಟ್ ಮಾಡಬೇಕು ಆ್ಯಂಡ್ ಗೆಲ್ಲಬೇಕು, ಇಟ್ಸ್ ಅ ಗೇಮ್ ಫಾರ್ಮೆಟ್. ಬಟ್ ಒಂದು ವ್ಯಾಲಿಡ್ ರೀಸನ್ನ ಕೊಟ್ಟಿದ್ರೆ ನೋಡೋರ್ಗೆ ಏನು ಅನಿಸುತ್ತೆ, ಎಸ್ ಇವರು ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿ ಕೇಪೇಬಲ್ ಇರುವಂತಹ ಡಿಸಿಷನ್ಸ್ಗಳನ್ನ ತೊಗೊಳ್ತಿದ್ದಾರೆ, ವೆರಿ ಗುಡ್ ಗೇಮರ್ ಅಂತ ನೋಡುಗರಿಗೆ ಅನಿಸುತ್ತೆ. ಸೊ ಅವರು ಏನಾದರೂ ಚೆನ್ನಾಗಿ ಒಪಿನಿಯನ್ಸ್ನ ಕೊಡಲಿಲ್ಲ, ರೀಸನ್ಸ್ನ ಕೊಡಲಿಲ್ಲ ಅಂತಂದರೆ ಅವ್ರ ಬಗ್ಗೆನೇ ಕೆಟ್ಟದಾಗಿ ಅನಿಸುತ್ತೆ ಅನ್ನೋದು ಒಂದು. ಆ್ಯಂಡ್ ಗೌತಮಿಯವರ ನಾಮಿನೇಟ್ ಮಾಡೋದಕ್ಕೆ ಗೌತಮಿಯವರ ರಿಯಾಕ್ಷನ್ಸ್ ಏನು ಇಲ್ಲಿ ಪ್ರೋಮೋದಲ್ಲಿ ತೋರಿಸಿಲ್ಲ. ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ಬಟ್ ಇದಕ್ಕೆ ಶಿಶಿರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೀವು ಅವ್ರನ್ನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋ ರೀಸನ್ ಕೊಟ್ಟು ನೀವು ಹೇಗೆ ನಾಮಿನೇಟ್ ಮಾಡ್ತೀರಿ ಅಂತ ಕೇಳಿದಾಗ ಯಮುನಾ ಅವರು ಕೂಡ ವಾಯ್ಸ್ನ ರೇಸ್ ಮಾಡ್ತಾರೆ.
ಸೊ ಶಿಶಿರ್ ಅವ್ರದ್ದು ಇಲ್ಲಿ ನಾನು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಸರಿನೂ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೇ ನಾಮಿನೇಟ್ ಮಾಡೋದು ಅದು ಅವ್ರವ್ರ ಇಷ್ಟ, ಆ್ಯಂಡ್ ಅವ್ರ ರೀಸನ್ ಕೊಟ್ಟಿದ್ದನ್ನು ಜನ ನೋಡ್ತಾರೆ, ಜನ ಯಾರಿಗೆ ಸಪೋರ್ಟ್ ಮಾಡಬೇಕೋ ಮಾಡ್ತಾರೆ. ಸೊ ಇದು ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿರೋದು. ಬಟ್ ಇದನ್ನು ಪೂರ್ತಿ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತಂದರೆ 1 hour ಶೋನ ಅವರು ತುಂಬ ಎಡಿಟೆಡ್ ಮಾಡಿ ಸಮ್ ಸೆಕೆಂಡ್ಸಲ್ಲಿ ಪ್ರೋಮೋನ ಕೊಟ್ಟಿರ್ತಾರೆ. ಸೊ ಅವ್ರು ಅದಕ್ಕೋಸ್ಕರ ರಿಯಾಕ್ಟ್ ಮಾಡಿದ್ರು, ಅಲ್ಲಿ ಏನಾದರೂ ಮಾತು ಬಂತ ಅನ್ನೋದನ್ನು ನಾವು ಎಪಿಸೋಡ್ ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಶಿಶಿರ್ ಅವ್ರನ್ನ ನೋಡಿದ್ರೆ ಅವ್ರು ಸಣ್ಣ ಪುಟ್ಟ ವಿಷಯಕ್ಕೆ ಅಥವಾ ಗೌತಮಿಗೋಸ್ಕರ ಅವರು ರಿಯಾಕ್ಟ್ ಮಾಡಿದ್ರೆ ಅಂತ ನನಗನ್ಸಲ್ಲ. ಮೇ ಬಿ ನರಕವಾಸಿಗಳ ಜೊತೆ ನೀವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋ ವಿಷಯಕ್ಕೆ ಏನಾದರೂ ಅವರು ರಿಯಾಕ್ಟ್ ಮಾಡಿರಬಹುದು. ಆ್ಯಂಡ್ ಎಪಿಸೋಡ್ನ ನೋಡಿದ್ರೇ ಇದನ್ನು ಪೂರ್ತಿಯಾಗಿ ಕ್ಲಿಯರಾಗಿ ಹೇಳೋಕ್ಕೆ ಸಾಧ್ಯ. ಸೊ ಇಲ್ಲಿ ಶಿಶಿರ್ ಅವ್ರಿಗೂ ಮತ್ತು ಯಮುನಾ ಅವ್ರಿಗೆ ಮಾತಿನ ಚಕಮಕಿ ನಡೆಯುತ್ತೆ. ಆವಾಗ ಯಮುನಾ ಅವರು ನೀವ್ಯಾರು ನನ್ನ ಕೇಳೋಕ್ಕೆ, ಇದು ನನ್ನ ಡಿಸಿಷನ್, ನೀವ್ಯಾರು ಅಂತ ಕೇಳ್ತಾರೆ. ಅದಕ್ಕೆ ಶಿಶಿರ್ ಅವರು ರಿಯಾಕ್ಟ್ ಮಾಡ್ತಾರೆ, ನಾನು ಕೂಡ ಕಂಟೆಸ್ಟೆಂಟ್, ನಾನು ಈ ಮನೇಲಿದ್ದೀನಿ, ನನಗೂ ಕೂಡ ಕೇಳೋ ಹಕ್ಕು ಇದೆ ಅಂತ. ಸೊ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಪೂರ್ತಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಮಾತ್ರ ಯಮುನಾ ಅವರು ಮತ್ತು ಭವ್ಯ ಅವರು ತುಂಬ ವಾಯ್ಸ್ ರೇಸ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹೋಪ್ಸು ಇವತ್ತಿನ ಪೂರ್ತಿ ವಿಡಿಯೋಸ್ನ ನೋಡಿ ಏನಾಗಿದೆ ಏನು ಕತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ನೋಡಿದ್ರೆ ನರಕದಲ್ಲಿರೋರಿಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಊಟ ಸಿಗ್ತಿಲ್ಲ ಅವ್ರಿಗೆ. ಸೊ ಸಾಫ್ಟ್ ಕಾರ್ನರ್ ಕೂಡ ಬಂದಿದೆ. ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್.